ಆಗ 7-8 ಆನೆಗಳು ಬಲರಾಮ, ಹರ್ಷ, ವಿಕ್ರಮ, ಗಜೇಂದ್ರ, ರಾಜೇಂದ್ರ, ವಿಜಯೇಂದ್ರ ಇವೆಲ್ಲ ವ್ಯಾಪಾರ ಆಯಿತು ಎಲ್ಲ. ಆಗ ಆನೆ ಮಾರಾಟ ಇತ್ತು. ಕೇರಳ ಟಿಂಬರ್ ಲಾಬಿ ಟೆಂಪಲ್ನವರು ಅವ್ರು ಇವ್ರನ್ನ ತಗೊಂಡು ಹೋಗ್ತಿದ್ರು. ಅದರಲ್ಲಿ ಇದೆಲ್ಲ ಇಲಾಖೆಗೆ ಬೇಕು ಅಂತ ಹೇಳ್ಕೊಂಡು ಇದನ್ನೆಲ್ಲ ಉಳಿಸ್ಕೊಂಡೆ. ಬಲರಾಮ ಇದೆಲ್ಲ ಮುಂದಕ್ಕೆ ಇದು ಮಾಡಿ ಬಲರಾಮ, ಭೀಮಸೇನ ಅಂತೇಳಿ ಒಂದು ದೊಡ್ಡ ಆನೆ ಇತ್ತು, ಅದು ಕೇರಳಕ್ಕೆ ಹೋಗ್ಬಿಡ್ತು ಇದರಲ್ಲಿ. ಹಿಂಗೆ ಇದೆಲ್ಲ ಒಂದು ಟೀಮಲ್ಲಿ ಆಗ ಹಿಡಿದಂಥ ಆನೆಗಳು. ಗಜೇಂದ್ರ ಇದೆಲ್ಲ ಎಲ್ಲ ಗಜೇಂದ್ರ ಎಲ್ಲ ಒಳ್ಳೆ ಆನೆ ಪಟ್ಟದಾನೆಯಾಗಿ ಕೆಲಸ ಮಾಡ್ತಿತ್ತು. ಅದು ಕೊನೆಗೆ ಅದರ ಮಾವುತ ಚೇಂಜ್ ಆದ್ಮೇಲೆ ಡಾರ್ಟಿಂಗ್ ಎಲ್ಲ ಹೋಗೋ ನಮ್ಮ ಮಧ್ಯಪ್ರದೇಶದಲ್ಲೆಲ್ಲ ಆನೆ ಹಿಡಿಯೋಕ್ಕೆ ಹೋದಾಗ ಗಜೇಂದ್ರನಿಂದನೇ ಕೆಲಸ ಮಾಡಿಸ್ತಿದ್ದೆ. ಒಳ್ಳೆ ಸ್ಪೀಡ್ ವಾಕರ್ ಇದರಲ್ಲಿ ಭಾಳ ಇದು ಮಾಡ್ತಿತ್ತು. ನಾನು ಅದೇ ಮಾವುತ ಹ್ಯಾಂಡ್ ಚೇಂಜ್ ಆದ್ಮೇಲೆ ಅವನು ಕುಡ್ಕ ಗಣಪತಿ ಅಂತೇಳಿ ಅವನಿಗೆ ಒಂದು ದಿವಸ ವಾರ್ನ್ ಮಾಡಿದ್ದೆ ನಾನು. ಇನ್ಫ್ಯಾಕ್ಟ್ ನೀನು ಹಿಂಗೆ ಕುಡ್ಕೊಂಡು ಆಡಿದ್ರೆ ನಿನಗೆ ಸಾವು ಇದೇ ಆನೆ ಕೈ ಮಾರ ಅಂತ. ಹಂಗೆ ಅದೇ ಆನೆ ಕೈಯಿಂದ ಏಟ್ ಇಸ್ಕೊಂಡು ಸತ್ತ. ನೋಡಿದರೆ ನಾನು ಹೋಗಿ ಅದ್ರ ಬೇಡಿ ಬಿಚ್ಚಿ ನಾನೇ ಹತ್ಕೊಂಡು ಮೇಲೆ ಕೂತ್ಕೊಂಡು ತಗೊಂಡು ಹೋಗ್ತಿದ್ದೆ ಆನೆ. ಗುಡ್ ಸ್ವಿಮ್ಮರ್ ಅದು ಗಜೇಂದ್ರ, ಒಳ್ಳೆ ಗುಡ್ ಸ್ವಿಮ್ಮರ್. ಇದರಲ್ಲಿ ಒಳ್ಳೆ ಒಬಿಡಿಯಂಟ್. ಯಾವ ನಡುರಾತ್ರಿ ಸಮೇತ ಹೋದ್ರು ಸಮೇತ ಗಜೇಂದ್ರ ನೋಡು ನಾನು ವಾಯ್ಸಲ್ಲೇ ಗೊತ್ಕೊಂಡೋದು ಇಂಥವ್ರು ಅಂತ. ಅದು ಅಂತ ಒಬಿಡಿಯಂಟ್ ಆನೆ. ಇವನು ಸುಮ್ಮನೆ ಅವತ್ತು ಕ್ಯಾಂಪಿಗೆ ಕುಡಿದು ಬಂದಿದ್ದ. ಎಲ್ಲ ಆನೆಗಳಿಗೆ ರೇಷನ್ ಕೊಟ್ಟು ಕಳಿಸಿ ಆಗಿತ್ತು. ಇವನು ರೇಷನ್ಗೆ ಲೇಟ್ ಬಂತು. ಇದು ಕಾಯ್ತಾ ಇತ್ತು. ಫಾರೆಸ್ಟ್ ಏನು ಮಾಡಿದ್ದಾನೆ, ಬೈದಿದ್ದಾನೆ ಅವನಿಗೆ. ಆಗ ನನ್ನ ಕಸ್ಟಡಿಯಲ್ಲಿ ಇರಲಿಲ್ಲ. ನನ್ನ ಕಸ್ಟಡಿಯಲ್ಲಿ ಇದ್ದಿದ್ರೆ ಅವನಿಗೆ ಇವ್ರು ಏನು ಮಾಡಿದ್ರು, ಅಲ್ಲಿ ಅದನ್ನ ಕೇಗುಡಿ ಅಲ್ಲೆಲ್ಲೋ ಕ್ಯಾಂಪಿಗೆ ಶಿಫ್ಟ್ ಮಾಡಿದ್ರು ಆನೆಗಳನ್ನ. ಅಲ್ಲಿ ಆಗಿದೆ ಅವನು. ಅಲ್ಲಿ ಅವನ್ನ ಫುಲ್ ಲೂಸ್ ಕೊಟ್ಬಿಟ್ರು. ನೀನು ಯಾರು ಕೇಳಕ್ಕೆ ಹಂಗೆ ಹಿಂಗೆ ಅಂತ ಅವ್ರಿಗೆ ಬಿಟ್ಟಾಗಿದೆ. ಬಿಟ್ಕೊಟ್ರು ರೇಷನ್ ಕೊಡು, ಅದು ಆನೆ ನೋಡು ಎಲ್ಲ ಆನೆ ಹೋಗಿ ಆಯ್ತು, ಇದು ಕಾಯ್ತಾ ಉಂಟು, ನೀ ಯಾರು ಕೇಳಕ್ಕೆ ಅಂತ ಹೇಳ್ಕೊಂಡು ಆನೆ ಎತ್ಕೊಂಡು ಬಂದಿದ್ದಾನೆ ಇವನಿಗೆ ಫಾರೆಸ್ಟ್ಗೆ ಹೊಡ್ಸಕ್ಕೆ. ಅದು ಬಂದದ್ದು ಫಾರೆಸ್ಟ್ ಓಡಿ ಏನು ಮಾಡಿದ್ದಾನೆ ಪಾಪ, ಅವನು ಕ್ವಾರ್ಟರ್ಸ್ ನುಗ್ಗಿದ್ದಾನೆ. ಇದು ಹಿಂಗೆ ಬಾಗಿಲ ಹತ್ರ ಇವನು ನಿಂತ್ಕೊಂಡು ಪುನಃ ಇವನು ಬರಬೇಕಾಗಿತ್ತು. ಬಾಗಿಲ ಹತ್ರ ನಿಂತ್ಕೊಂಡು ಆನೆ ಎದುರು ಇವನು ಬಾಗಿಲ ಹತ್ರ ನಿಂತ್ಕೊಂಡು ಬಾ ಇಲ್ಲಿ ದಬ್ಬಿದ್ರೆ ಹೊರಗೆ ದಾಟು, ನೀನು ಯಾರನ್ನ ಕೇಳಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಇದು ಆನೆ ಸಿಟ್ಟಲ್ಲಿ ಇವನಿಗೆ ಕೊಡ್ತು ಗೋಡೆ ಸೇರಿ ಗಣಪತಿಗೆ. ಅಲ್ಲಿದ್ದ ಪಾಪ ಕಾಡಿಗೆ ಓಡೋಗಿ ಅಲ್ಲಿಂದ ಅದನ್ನ ಮನ್ಸನಗುಲ್ಲ ಆನೆ ಅಂತ ಹೇಳಿ ಪಟ್ಟ ಒಂದು ಕಟ್ಟಿದ್ರು. ಅದು ದೇವ್ರಂತ ಆನೆ. ಅದು ಒಂದು ಶ್ರೀರಾಮನು ಹೊಡೆದಾಕ್ತು ಅಂತ ಏನು ಹೇಳ್ತಾರೆ. ಅಲ್ಲಿಂದ ಓಡೋಗಿ ಈ ಪಾಪ ಈ ಶ್ರೀರಾಮನೇ ದಾರಿಯಲ್ಲಿ ಅಡ್ಡ ಸಿಕ್ತು. ಈ ಶ್ರೀರಾಮನೇ ಹೊಡೆದು ಶ್ರೀರಾಮನಿಗೆ ಹೊಡೆದು ಶ್ರೀರಾಮನಿಗೆ ಹೊಡೆದು. ಶ್ರೀರಾಮನು ಒಳ್ಳೆ ಆನೆ, ಒಳ್ಳೆ ಕೋಡು. ನಮಗೆ ಎತ್ತಲಿಕ್ಕೆ ಆನೆ ಇದು ಮಾಡಲಿಕ್ಕೆ ಕಾಲು ಗೆಲ್ಸಕ್ಕೆ ಎಲ್ಲದಲ್ಲೂ ಪಳಗಿದಂತ ಆನೆ. ಅಷ್ಟು ಇನ್ನು ಹೋಗೋದು ಅಷ್ಟೇ. ಇದರಲ್ಲಿ ಕಾಡಲ್ಲೆಲ್ಲ ಹೋಗುವಾಗ ಒಂದು ಚೂರು ಶಬ್ದ ಆಗ್ತಿರ್ಲಿಲ್ಲ. ಇನ್ನು ಅದು ಇದೇನಾದ್ರು ಮುಳ್ಳು ನಮಗೆ ಅಡ್ಡ ಇದ್ರೆ ಅದನ್ನೆಲ್ಲ ಅಷ್ಟು ಗೊತ್ತಿಲ್ಲದಂಗೆ ಬಿಡಿಸ್ಕೊಂಡು ಅಂತ ಇದರಲ್ಲಿ ಹೋಗ್ತಿತ್ತು. ಓಡುವಾಗ ಅದು ಇದು ಅಡ್ಡ ಇತ್ತು. ಆ ಅಡ್ಡದಲ್ಲಿ ಅದು ಇದು ಮಸ್ತಲ್ಲಿತ್ತು. ಮಸ್ತಲ್ಲಿ ಇದ್ದಿದ್ದರಿಂದ ಅದು ಅಡ್ಡ ಸಿಕ್ಕಿದಕ್ಕೆ ಅದಕ್ಕೆ ಹೊಡೆದು ಬಿಟ್ಟು ಹೋಗ್ಬಿಟ್ಟಿದೆ ಪಾಪ. ಅಲ್ಲಿಂದ ಓದೋದು 2-3 ದಿವಸ ಸುಮ್ಮನೆ ಹಂಗೆ ಆಗ್ಬಿಟ್ಟು ಪಾಪ. ಅನಾಸ ಈಗಲೂ ಆದ್ರೂ ಅದನ್ನ ಇನ್ನೂ ಅದೇನು ಕಾಲ ಮಿಂಚಿಲ್ಲ. ಅದು ಇವತ್ತು ಇನ್ನೂ ಸಮೇತ ಅದು ಒಳ್ಳೆ ಆನೆ. ಶ್ರೀರಾಮ ಆನೆ ಒಳ್ಳೆ ಆನೆ, ಒಂದು ದೇವ್ರಂತ ಆನೆ. ಅದರ ಕೋಡಲ್ಲೆಲ್ಲ ನಾನು ಅತ್ತೆ ಆ ಕಡೆ ಈ ಕಡೆ ಕಾಲು ಹಾಕೊಂಡು ಕೋಡಿ ಹಿಂಗಿದ್ರೆ ಒಂದು ಕಾಲು ಮಂಡಿ ಕಾಲು ಹಾಕೊಳ್ಳಲ್ಲ, ಮಂಡಿ ಹಾಕೊಂಡು ಒಂದು ಕೋಡಲ್ಲಿ ಕೂತ್ಕೊಂಡು ಒಂದು ಕೋಡಲ್ಲಿ ಮಂಡಿ ಇಟ್ಕೊಂಡು ಜೂಕ್ ಅಂತ ಹೇಳಿದ್ರೆ ಮೇಲೆ ಕೆತ್ತಿತ್ತು. ಹಿಂಗೆ ಹಂಗೆ ಮೆಲ್ಲ ಇಳಿಸು ಕೆಳಗೆ ಅಂತ ಹೇಳಿದ್ರೆ ಕೆಳಗೆ ಇಳಿಸ್ತಿತ್ತು, ಹಂಗೆ ಎತ್ತಿತ್ತು. ಒಂಥರ ಸಾಧು ಅಂದ್ರೆ ಒಂದು ಸನ್ಯಾಸಿ ಆನೆ, ಯಾವುದಕ್ಕೂ ಏನು ಇದು ಮಾಡೋದಂತ ಇದು. ಬಟ್ ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಳ ಹುಷಾರು. ಚಾರ್ಜ್ ಮಾಡ್ಲಿಕ್ಕೂ ರೆಡಿ, ಹಗ್ಗ ಕಟ್ಟಿ ಎಳಿಲಿಕ್ಕೂ ರೆಡಿ, ಕ್ರಾಲ್ ಕೆಲಸ ಮಾಡ್ಲಿಕ್ಕೂ ರೆಡಿ. ಇನ್ನು ಆನೆದ ಹಿಂದ್ಗಡೆಯಿಂದ ಕಾಲಿಂದ ಎತ್ತಿಕೊಟ್ಟು ಹಿಂದ್ಗಡೆಯಿಂದನೂ ಹತ್ತುತ್ತಿದ್ದೆ ನಾನು. ಒಂಥರ ಒಂದು ಪಾಪದ ಆನೆ ಅಂದ್ರೆ ಒಂದು ಪಾಪದ ಆನೆ. ಅವತ್ತದೇ ಈ ಮಾವುತಂದು ತಲೆಹರಟೆಯಿಂದ ಈ ಗಜೇಂದ್ರ ಆನೆ ಮಸ್ತಿಗೆ ಬಂದಿತ್ತು. ಅದಕ್ಕೆ ಸರಿಯಾಗಿ ಮೇವು ಸಮಯಕ್ಕೆ ಕೊಟ್ಟಿರಲಿಲ್ಲ. ಇವನು ಲೇಟಾಗಿ ಬಂದ 6 ಗಂಟೆ 7 ಗಂಟೆಗೆ. ಆಗ ಬಂದಾಗ ಫಾರೆಸ್ಟ್ ಇದ್ದವನು ಯಾಕೋ ಲೇಟ್ ಬಂದಿದೆ, ಅದು ಆನೆ ಇನ್ನೂ ಹೋಗಲಿಲ್ಲ, ಎಲ್ಲ ಆನೆ ಹೋಗಿದೆ ಕಾಡಿಗೆ ಅಂತ ಹೇಳಿದಾಗ ಇವನು ನೀನು ಯಾರು ಕೇಳಕ್ಕೆ ನನ್ನ ಹಾಗೆ ಅಂತ ಮಾತುಕತೆ ಆಗಿದೆ. ಅವರು ಫಾರೆಸ್ಟ್ ಬೈದಿದ್ದಾರೆ, ನೀನು ಯಾರು ಅದಿದ್ದು ಅಂತೇಳಿ ಆ ಜಗಳದಲ್ಲಿ ಫಾರೆಸ್ಟಿಗೆ ಚಾರ್ಜ್ ಮಾಡೋಕ್ಕೆ ಅಂತೇಳಿ ಇವನು ಆನೆ ಎತ್ಕೊಂಡು ಬಂದಿದ್ದಾನೆ. ಆನೆ ಸಿಟ್ಟಲ್ಲಿ ಇವನಿಗೆ ಹೊಡೆದಿದೆ. ಇವನಿಗೆ ಹೊಡೆದು ಪಾಪ ಇನ್ನೆಂತ ಮಾಡೋದು ಅಂತೇಳಿ ಕಾಡಿಗೆ ಓಡೋಗಿದೆ. ಕಾಡಿಗೆ ಓಡೋವಾಗ ಇದು ಓಡ್ತಾ ಇರುವಾಗ ಈ ಶ್ರೀರಾಮ ಆನೆ ಪಾಪ ಕಾಡಲ್ಲಿ ಮೇಯ್ತಕ್ಕೆ ಬಿಟ್ಟದ್ದು. ಶ್ರೀರಾಮ ಆನೆ ಅಡ್ಡ ಸಿಕ್ತು, ತೆಗೆದು ಅದು ಪಾಪ ಓಡಿರ್ಲಿಕ್ಕೆಲ್ಲ ನಮ್ಮ ಜೊತೆ ಯಾವಾಗಲೂ ಜೊತೆಲಿದ್ದದು ಅಲ್ಲ, ಒಂದೇ ಕ್ಯಾಂಪಲ್ಲಿ ಜೊತೆ ಆನೆ ಅಂತ ತಿಳ್ಕೊಂಡು ಅದು ನಿಂತಿತ್ತು. ಇದು ಈ ಸಿಟ್ಟಲ್ಲಿ ಹೋದದ್ದು ಪಾಪ ಅದ್ರ ಹೊಟ್ಟೆಗೆ ತಿವಿದು ಬಿಟ್ಟು ಹೋಗ್ಬಿಟ್ಟಿದೆ. ಇದು ಹೆಚ್ಚು ತಿವಿದಿಲ್ಲ, ಹೊಟ್ಟೆಗೆ ತಿರುದಾಗ ಕರಳು ಗಿರಳೆಲ್ಲ ಹೊರಗೆ ದಾಟಿ ಹೋಯ್ತು.
ಆ ತಿವಿಸದಿಂದ ಅದು ಪಾಪ ಶ್ರೀರಾಮ ಆನೆಯು ಸತ್ತೋಯ್ತು. ಒಳ್ಳೆ ಕೆಲಸಗಾರ ಆನೆ ಅಂತ ಹೇಳಿದ್ರೆ ಅಂತ ಕೆಲಸಗಾರ ಆನೆ. ಯಾವ ಮಕ್ಕಳಾದರೂ ಹೋಗಿ ಅದನ್ನ ಮುಟ್ಬೋದು. ಏನು ಮಸ್ತದಲ್ಲಿ ಇದ್ದರೂ ಸಮೇತ ನಾನು ಅದನ್ನ ಮೇಲೆ ಹತ್ಕೊಂಡು ನಾಯಿ ಕರೆದಂಗೆ ಬರದಂಗೆ ಹಿಂದೆ ಬರ್ತಿತ್ತು ಅದು. ಮಸ್ತಲ್ಲಿ ಗುಡಿ ಅದು ಯಾರಿಗೂ ಏನು ಮಾಡಿದಂತ ಆನೆ ಅಲ್ಲ. ಒಳ್ಳೆ ಕೋರೆ ಎಲ್ಲ ಉದ್ದಾಗಿ ಭಾಳ ಚೆನ್ನಾಗಿತ್ತು ಆನೆ. ಭಾಳ ಒಬಿಡಿಯಂಟ್ ಆನೆ. ಯಾವ ಕೆಲಸಕ್ಕೂ ಕಡೆನೆ ಕಾರ್ಯಾಚರಣೆಯಲ್ಲಿ ಅಷ್ಟೇ ಭಾಳ ಚೆನ್ನಾಗಿತ್ತು ಆನೆ. ಒಳ್ಳೆ ಆನೆ.